ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ವ್ಲಾಗ್. ಆಕ್ಚುಲಿ ಇದು ಕೀರ್ತನ ಅನ್ನೋದು ನನ್ನ ಮಗಳಾಯ್ತಾ. ಅವಳು ಈ ಚಾನೆಲ್ನ ಸ್ಟಾರ್ಟ್ ಮಾಡಿ ಒಂದು 2-3 ವ್ಲಾಗ್ಸ್ನ ಅಪ್ಲೋಡ್ ಏನೋ ಮಾಡಿದ್ಲು ರಜದಲ್ಲಿ ಆಯ್ತಾ. ಆಮೇಲೆ ಅವಳಿಗೇನೋ ಇಂಟ್ರೆಸ್ಟ್ ಇದೆ, ಆದರೆ ಪಾಪ ಒಂದು ಸ್ವಲ್ಪನೂ ಟೈಮ್ ಇಲ್ಲ. ಸೊ ಈ ಚಾನಲಲ್ಲಿ ವಿಡಿಯೋಸ್ ಇನ್ಮೇಲೆ ನಾನೇ ಹಾಕೋದು, ಏನು ಅನ್ನೋದಿಲ್ಲ. ಓಕೆ. ವಿಷಯ ಏನಂದ್ರೆ, ಬೆಳಗ್ಗೆ ಅವಳು ನನ್ನ ಮಗಳು 4 o'clockಗೆ ಎದ್ದೇಳ್ತಾಳೆ. ಕಾಲೇಜಿಗೆ ಬಸ್ ಬರೋದು 7 o'clockಗೆ. ಅವಳಿಗೆ PCMB ತಗೊಂಡಿದ್ದಾಳೆ. ಡಾಕ್ಟರ್ ಆಗಬೇಕು ಅಂತ ಕನಸು, ತುಂಬ ದೊಡ್ಡ ಕನಸು. ಏನಂದ್ರೆ PCMB ತಗೋಬೇಡ ಅಂತ ಹೇಳ್ದೆ, ತಗೊಂಬೇಡ ಅಂತ ಹೇಳಲಿಲ್ಲ, ನಿನ್ನಿಷ್ಟದ ಪ್ರಕಾರ ಏನಾದರೂ ಮಾಡ್ಕೊ ಅಂತ ಹೇಳ್ದೆ. ನನಗೇನು ಗೊತ್ತಿಲ್ಲ ಆಯ್ತಾ. ನಾನು ಓದಿರೋದೇ 10th. ನನಗೆ ಓದೋದ್ರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇತ್ತು, ಆದರೆ ಮನೆ ಪರಿಸ್ಥಿತಿ ಏನೇನೋ ಆಗಿ ಬೇಗ ಮದುವೆ ಆಗಿ ಬೇಗ ಮಗು ಆಗಿ ಸೊ ನನಗಂತೂ ಓದೋದಕ್ಕೆ ಆಗಲಿಲ್ಲ. ನನ್ನ ಮಗಳಾದ್ರೂ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಹೇಳ್ದೆ, ನಿನಗೇನ್ದ್ರಲ್ಲಿ ಇಷ್ಟ ಇರತ್ತೆ ಅದೇ ತಗೋ ಅಂತ. ಆಮೇಲೆ ಅವಳು ಇಲ್ಲ, ನಾನು ಡಾಕ್ಟರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದಾಳೆ. ಅದು ಡಾಕ್ಟರ್ ಆಗಬೇಕು ಅಂತ PCMB ತಗೊಂಡು ಮುಂದೆ ಏನು ಹಾಕ್ತಾಳೆ ಅಂತ ನನಗಂತೂ ಗೊತ್ತಿಲ್ಲ. ಏನೇ ಆದ್ರೂ ನನಗೆ ತುಂಬ ಖುಷಿ ಇದೆ. ನಮ್ದು ಬೆಳಗ್ಗೆದು ರೋಟೀನ್ ಹೇಗಿರುತ್ತೆ ಗೊತ್ತಾ. ಅವಳು ಮೊದಲೆಲ್ಲ 10th ಅಲ್ಲಿ ಇರ್ಬೇಕಾದ್ರೆ ಒಂದು 8:30ಗೆ ಸ್ಕೂಲಿಗೆ ಹೋಗೋಳು. ಹಾಗೇನೆ ಫಿಕ್ಸ್ ಆಗಿತ್ತು. ಇರಿ ಕರೆಕ್ಟಾಗಿ ಬರ್ತಾ ಇದ್ದೀನ ಅಂತ ಫಸ್ಟ್ ನೋಡ್ಕೊತೀನಿ ಮಿರರ್ ಮುಂದೆ ನಿಂತ್ಕೊಂಡು. ನೋಡಿ ಇದೆ ಮಿರರು. ಸೊ ಅದೇ ಥರ ಫಿಕ್ಸ್ ಆಗಿತ್ತು 8:30ಗೆ ಎದ್ದೋಳೋದು. ಅಂದರೆ ನಾನೊಂದು 1 hour ಮುಂಚೆ ಎದ್ದು 7:30ಗೆ ತಿಂಡಿ ಮಾಡ್ತಾ ಇದ್ದೆ. 7:30ಇಂದ 8:30 ಒಳಗೇನೆ ತಿಂಡಿ ಎಲ್ಲ ಮಾಡಿ ಅವಳಿಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೆ ಆಯ್ತಾ. ಆಮೇಲೆ ಪಾಪು ಹುಟ್ಟಾದ್ಮೇಲೆನೆ ಗೊತ್ತಲ್ಲ ನಿಮ್ಗೆ, ಪಾಪು ಹುಟ್ಟಾದ್ಮೇಲೆ ಅವ್ನು ಎಷ್ಟೊತ್ತಿಗೆ ಎದ್ದೇಳ್ತಾನೆ ಎಷ್ಟೊತ್ತಿಗೆ ಮಲಕ್ಕಂತಾನೆ ಅಂತ ಅವನಿಗೆ ಗೊತ್ತಿರಲ್ಲ, ಇನ್ನು ನನಗೆ ಗೊತ್ತಿರುತ್ತೆ. ಅದ್ರಲ್ಲಿ ನನ್ನ ಪಾಪು ಒಂದು ಸ್ವಲ್ಪ ನೈಟೆಲ್ಲ ನಿದ್ದೆ ಮಾಡ್ತಾನೆ, ಆದ್ರೆ ಬೆಳಗ್ಗೆ ಒಂದು 5 o'clockಗೆಲ್ಲ ಎದ್ದೊಳ್ತಾನೆ. ಸರಿ ಆಯ್ತು. 7:30ಇಂದ 5 o'clockಗೆ ನಂದು ರೂಟೀನ್ ಸ್ಟಾರ್ಟ್ ಆಯ್ತು. ಆದ್ರೆ ನಾನು ಎದ್ದು ಕೆಲಸ ಎಲ್ಲ ಅಲ್ಲ, ಅವನನ್ನ ನೋಡ್ಕೊಂಡು ಸುಮ್ಮನೆ ಅವನನ್ನ ಮಲಗಿಸೋದು ಆ ಥರ ಎಲ್ಲ ಆಯ್ತು. ಆಮೇಲೆ ಮತ್ತೆ ಒಂದು ಸ್ವಲ್ಪ ದೊಡ್ಡವನಾದ, ಇವಾಗ ರಜೆ ಸಿಕ್ತಲ್ವಾ, ಅವಾಗ ಸ್ವಲ್ಪ ದೊಡ್ಡವನಾದ್ಮೇಲೆ ನಾನೊಂದು 8 ಗಂಟೆ ತನಕ ಆರಾಮ್ಸೆ ಮಲ್ಕೊಂಡೆ ಆಯ್ತಾ. 7:30 ಎದ್ದೋಳು, 5 ಗಂಟೆಗೆ ಎದ್ದೆ. ಮತ್ತೆ 8:30ಗೆ 8:30 ತನಕ ಮತ್ತೆ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸಿಕ್ಕಾಪಟ್ಟೆ ಭಾರ. ಆಮೇಲೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಸ್ವಲ್ಪ ಫೈನಾನ್ಷಿಯಲಿ ನಾವು ವೀಕ್ ಇದೀವಿ ಆಯ್ತಾ. ಯಾಕಂದ್ರೆ ನಮಗೆ ಯಾರೂನು ಒಂಥರ ಆಸ್ತಿ ಮಾಡಿಟ್ಟಿರೋದು, ನಮ್ಮಪ್ಪ ಆಗ್ಲಿ ನನ್ನ ಗಂಡನಪ್ಪ ಆಗ್ಲಿ ಯಾರನ್ನೂ ಆಸ್ತಿ ಮಾಡಿಟ್ಟಿರೋದೆಲ್ಲ ಇಲ್ಲ. ನನ್ನ ಮಕ್ಕಳಿಗೆ ಅವನೇ ದುಡಿಬೇಕು, ನಾವೇ ನೋಡ್ಕೊಬೇಕು ಅಷ್ಟೇ. ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಂಡು ನಮ್ಮ ಮಕ್ಕಳನ್ನ ಏನಾದರೂ ಮಾಡಬೇಕು ಅಂತಾನೆ ಇರೋದು. ಇವಾಗ ಒಂದು 10th ತನಕ ಒಂದು 15,000 ಆಗುವಂತ. ಇರಿ ಒಂದ್ ನಿಮಿಷ ಕುತ್ಕೊಂಡು ಮಾತಾಡ್ತೀನಿ, ತುಂಬಾ ಸಿಕ್ಕಾಪಟ್ಟೆ ಕೈ ನೋವ್ತಿದೆ. ಇಲ್ಲೂ ಇದು ಟ್ರೈಪೋರ್ಟ್ ಇಲ್ಲ, ಸೊ ಇದನ್ನ ಟ್ರೈಪೋರ್ಟ್ ಅಂತೀನಿ, ಅದೇನೋ ಅಂತಾರಲ್ಲ ಆ ಥರದ್ದಿಲ್ಲ. ಇದನ್ನ ಇಟ್ಕೊಂಡೆ ಮಾತಾಡ್ತಿರೋದು ಟ್ರೈಪೋರ್ಟ್. ಇದು ಸಿಕ್ಕಾಪಟ್ಟೆ ಭಾರ ಇದೆ. 1 ಸೆಕೆಂಡ್ ಕುತ್ಕೊಂಡು ಮಾತಾಡ್ಬಿಡ್ತೀನಿ. ಓಕೆ ಅನ್ಸುತ್ತೆ. ಕಾಣಿಸ್ತಿದ್ದೀನಾ? ಮೇ ಬಿ ಮುಖ ಒಂದು ಕಾಣಿಸ್ಬೋದು ಆಯ್ತಾ. ನಮಗೆ ಯಾರು ಆ ಥರ ಎಲ್ಲ ಆಸ್ತಿ ಮಾಡಿಟ್ಟಿರೋದು ಅದೆಲ್ಲ ಇಲ್ಲ. ನನ್ನ ಗಂಡನೇ ನಾನು ದುಡಿಬೇಕು, ನನ್ನ ಮಕ್ಕಳನ್ನ ಅವರೇ ಅರೇಂಜ್ ಮಾಡಬೇಕು. ಏನೋ ಒಂದು JCB ತಗೊಂಡಿದ್ದೀವಿ ಲೋನಲ್ಲಿ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಇದೇ ಥರನೇ ಕಾಲೇಜಿಗೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ಏನೋ ಓದ್ವಿ ಒಂದು ಕಾಲೇಜಿಗೆ. ಫಸ್ಟೇ ಲೇಟ್ ಆಯ್ತು, ಸೇರ್ಸೋದೇ ಲೇಟ್ ಆಯ್ತು. ಯಾವಾಗ ಅಂದ್ರೆ ಒಂದು ಮೇ 20ಗೆ ನಾವು ಓದ್ವಿ ಒಂದು ಕಾಲೇಜಿಗೆ. ಅದು ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಟೇಟ್ ಲೆವೆಲಲ್ಲಿ ಆಯ್ತಾ. ಹೆಸರೆಲ್ಲ ಹೇಳೋದಿಲ್ಲ. ಹೋದ್ರೆ ಅವರು ಇಲ್ಲ, 80 ಮೆಂಬರ್ಸ್ ಮಾತ್ರನೇ, 80 ಸ್ಟೂಡೆಂಟ್ಸಿಗೆ ಮಾತ್ರ ಅಡ್ಮಿಷನ್. ಇವಳು ಸೈನ್ಸ್ ತಗೊಬೇಕು ಅಂತ ಇದ್ದಿದ್ದು, 80 ಮೆಂಬರ್ಸಿಗೆ ಮಾತ್ರನೇ ಅಡ್ಮಿಷನ್. ಇನ್ನ ಮತ್ತೆ ನಾವು ಅಡ್ಮಿಷನ್ ಎಲ್ಲ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಆಯ್ತು, 80 ಮೆಂಬರ್ಸ್ ಅಲ್ವಾ, ಇಲ್ಲ ನಿನಗೆ ಇದೇ ಕಾಲೇಜಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಒಂದು PCMB ಅದು ಸೈನ್ಸ್ ಬೇಡ ಕಾಮರ್ಸ್ ತಗೋ, ಅದ್ರಲ್ಲೂ ತುಂಬಾ ಏನೇನೋ ಆಗ್ಬೋದು ಅಂತ ಅವರೆಲ್ಲ ಬಿಡಿಸಿ ಹೇಳಿದ್ರು.
ನನ್ ಮಗಳು ಹೆಂಗೆ ಅಂದ್ರೆ ಯಾರಾದ್ರು ಹೇಳಿದ್ರು ಅವಳು ಜಾಸ್ತಿ ಮಾತಾಡೋದಿಲ್ಲ, ಮಾತ್ ಕಮ್ಮಿ. ಅವಳೆಲ್ಲ ನನ್ ಮೇಲೆ ಡಿಪೆಂಡ್ ಆಗಿರೋದು. ಅವಳ ಮುಖ ನೋಡ್ತೀನಿ. ಅವ್ರ ಅಪ್ಪಂಗಂತೂ ಏನು ಗೊತ್ತಿಲ್ಲ. ಅವಳಿಗೆ ಇಷ್ಟ ಮನ್ಸೊಳಗಿರೋದು ಸೈನ್ಸ್. ಅವ್ರೆ ಕನ್ವಿನ್ಸ್ ಮಾಡ್ತೀರಾ ಅಂತ ಓದ್ಲು. ಆಮೇಲೆ ನಾನು ಹೇಳ್ದೆ, ನಿನ್ಗೆ ಏನ್ ತಗೋಬೇಕು ಅಂತಿದೆ, ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಮಾತ್ರ ತಗೋ. ಇದು ನಿನ್ ಲೈಫ್ ಡಿಸೈಡ್ ಮಾಡೋದು. ಆಮೇಲೆ ಏನೇನೋ ತಗೊಂಡ್ ಸುಮ್ನೆ ಓದ್ಬೇಕು ಅಂತ, ಇದೇ ಕಾಲೇಜ್ ಸೇರ್ಬೇಕು ಅಂತ ಅಲ್ಲ, ಇದ್ ಬಿಟ್ರೆ ಅಂತ ಅಂದ್ರೆ ಸುಮ್ನೆ ಕಣ್ಣಲ್ಲೇ ಹಂಗೆ ನಂದು ಅವಳ್ದು ಮಾತೆಲ್ಲ ನಡೆಯುತ್ತಲ್ಲ ಹಂಗೆ ಹೇಳ್ದೆ. ಆಮೇಲೆ ಓಕೆ, ಇಲ್ಲ ನಾನು PCMBನೇ ತಗೋಬೇಕು, ಸೊ ಸೈನ್ಸೇ ತಗೋಬೇಕು ಅಂತೆಲ್ಲ ಹೇಳಿದ್ಲು. ಆಯ್ತು. ನನ್ ಗಂಡ ಹಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅವ್ರದ್ದೊಂಥರ ಬರ್ಲಿಲ್ಲ. ಅವರೇ ಲೇಟ್ ಡಿಲೇ ಮಾಡಿದ್ದಾಯ್ತಾ. ಅವ್ರಿಗೊಂಥರ ಬೇಜಾರಾಗಿ ಇನ್ನ ಅದು ಉಳಿದ್ರೆ ಬೇರೆ ಕಾಲೇಜ್ಗಳು ಇದ್ವು. ಸರಿ ಆಯ್ತು, ಹೆಂಗೂ ಇವಾಗ ಒಂದ್ ಕಾಲೇಜಲ್ಲಿ ಇಲ್ಲ ಅಂತ, ಸೀಟ್ ಇಲ್ಲ ಅಂತ ಆಯ್ತು. ಇನ್ನೊಂದ್ 2-3 ಕಾಲೇಜ್ನ ವಿಚಾರ್ಸೋಣ, ನೋಡೋಣ ಅಂತ ಹೇಳಿದ್ವಿ. ಆಮೇಲೆ ಫಸ್ಟ್ ಒಂದ್ ಕಾಲೇಜಿಗೆ ಹೋದ್ವಿ. ಅಲ್ಲಂತೂ ಅಲ್ಲಿ ಅವತ್ತು ಮಂಡೇ ಏನೋ ಇತ್ತು, ಅವತ್ತು ರಜಾ ಇತ್ತು ಆಯ್ತಾ, ಯಾರು ಇರ್ಲಿಲ್ಲ. ಸರಿ. ಇನ್ನೊಂದ್ ಕಾಲೇಜು, ಅದು ತುಂಬಾ ದೊಡ್ಡ ಕಾಲೇಜು. ಒಂದ್ ಸುಮ್ನೆ ಹಂಗೆ ವಿಸಿಟ್ ಹೋಗ್ಬಿಟ್ಟು ಬರೋಣ, ನೋಡಿ ವಿಚಾರ್ಸೋದ್ರಲ್ಲಿ ಏನಿದೆ, ಸೇರಿಸ್ಲೇಬೇಕು ಅನ್ನೋದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ ಆಯ್ತಾ ಸುಮ್ನೆ. ಆ ಹೋದ್ರೆ ಹೋಗೋದೇನೋ ಹೋದ್ವಿ. ಹೋಗಿ ಫಸ್ಟು ಆಫೀಸಿಗೆ ಹೋಗ್ತೀವಿ. ದೊಡ್ಡ ಹಾಲ್ ಆಯ್ತಾ. ಫುಲ್ಲು ನನಗಂತೂ ಮೂವಿಲೆಲ್ಲ ನೋಡ್ತೀವಲ್ಲ ಆ ತರ ಅನ್ನಿಸ್ಬಿಡ್ತು. ಫುಲ್ಲು ದೊಡ್ಡ ಹಾಲ್ ಇತ್ತು, ಏನೇನೋ ಇತ್ತು. ನನಗಂತೂ ನೋಡ್ದೆ. ಆ ನನ್ ಗಂಡನ್ ನೋಡ್ದೆ, ಫಸ್ಟ್ ಮುಖ ನೋಡ್ದೆ. ನಿಮ್ ಮಗಳನ್ನ ಇಲ್ಲಿಗೆ ಸೇರ್ಸ್ಬೇಕು ಅನ್ಕೊಂಡಿದ್ದೀರಾ ಅಂತ ಮುಖ ಅವ್ರಂಗೆ ಹೇಳ್ದೆ. ಆಮೇಲೆ ಕುತ್ಕೊಂಡ್ ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೇಕಲ್ವಾ, ವೇಟ್ ಮಾಡಕ್ಕೆ ಕುತ್ಕೊಂಡ್ವಿ. ದೊಡ್ಡ ಸೋಫಾ ಆಯ್ತಾ. ಆಮೇಲೆ ನನ್ ಗಂಡಂಗ್ ಹೇಳ್ದೆ, ರೀ ಇದ್ ನಮಗ್ ಯೋಗ್ಯತೆಗ್ ಮೀರಿದ್ದು, ಬೇಡ, ನೋಡ್ಕೊಂಡ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ದೆ. ಹೋದ್ವಿ, ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ವಿ. ಅವ್ರು ಹೇಳಿದ್ರು, ಇಲ್ಲಿನ್ ಫೀಸ್ ಬಂದು 1,45,000. 1,45,000 ಅಂತ ಹೇಳಿದ್ರು. ನಂಗಂತೂ ದೇವ್ರೇ ಬೇಡ, ಇದು ನಾನು ಅಡಮಾನ ಇಟ್ಟಿದ್ದು, ನನ್ ಮಂಗಲ ಚೈನ್ ಬಿಡಿಸ್ಕೊಂಡ್ಬಿಡ್ಬೋದು, ಬನ್ರಿ ವಾಪಸ್ ಹೋಗ್ಬಿಡೋಣ ಅಂತ ನನ್ ಮನ್ಸಲ್ಲಿ. ಆಮೇಲೆ ಗಂದ್ರು, ಸರಿ ನಾವು ಹೋಗಿ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ, ಇವಾಗ್ಲೇ ಹೇಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಒಂದ್ಸತಿ ಅವ್ರು ಅಲ್ಲಿ ಇರ್ತಾರಲ್ಲ, ಒಂದ್ಸತಿ ನೀವು ನಮ್ ಕ್ಯಾಂಪಸ್ ಎಲ್ಲ ನೋಡಿಲ್ಲಲ್ಲ, ನೋಡಿ ಅಂತ ಹೇಳಿದ್ರು. ಒಳಗ್ ಹೋಗಿ ನೋಡಿದ್ರೆ ಯಪ್ಪ ಕ್ಯಾಂಪಸ್ ಹೆಂಗಿದೆ, ಆಮೇಲೆ ಕ್ಲಾಸ್ ರೂಮ್ಸ್ ಆಗ್ಲಿ, ಲ್ಯಾಬ್ ಫೆಸಿಲಿಟಿ ಆಗ್ಲಿ ಇರುತ್ತಲ್ವಾ ಒಂಥರ. ಹೌದು, ಓದೋ ಮಕ್ಳು ಎಲ್ಲಿದ್ರು ಓದ್ತಾರೆ, ನಾವ್ ಎಲ್ಲೇ ಹಾಕಿದ್ರು ಓದೋ ಮಕ್ಳು ನಿಜವಾಗ್ಲೂ ಓದ್ತಾರೆ. ಆದ್ರೆ ಆಸ್ ಎ ಪೇರೆಂಟ್ಸ್ ನಮ್ಗಂತೂ ಅದೆಲ್ಲ ನೋಡ್ಬಿಟ್ಟು ಯಪ್ಪೋ, ಇಂಥ ಕಾಲೇಜಲ್ಲಿ ನನ್ ಮಗಳು ಓದಿದ್ರೆ ಹೆಂಗಿರತ್ತೆ, ಒಂದು ಏನೋ ಒಂದು ಬೇಸ್ ಹಾಕೊಟ್ಟಂಗಿರತ್ತಲ್ಲ ಅವಳಿಗೆ. PUCನೇ ಒಂಥರ ಎಲ್ಲ ಚೆನ್ನಾಗಿರತ್ತಲ್ವಾ. ಅವಳಂತೂ ನಾವ್ ಸೇರಿಸ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆ ಆಯ್ತು. ಸರಿ ಇರತ್ತಲ್ವಾ ಅಂತ ಹೇಳಿ ಕ್ಯಾಂಪಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನೇನ್ ಮಾಡ್ದೆ ಗೊತ್ತಾ, ನಾನು ಅಷ್ಟೊಂದೆಲ್ಲ ನೋಡಕ್ ಹೋಗ್ಲಿಲ್ಲ. ನನ್ ಮಗು, ಒಂದ್ ಚಿಕ್ಕ ಮಗು ಇದೆಲ್ಲ ನಂದು, 1 ಅಲ್ಲ ಇವಾಗ 2 ಇಯರ್ಸ್ ಆಗ್ತಾ ಬಂತು. ಪಾಪನ್ ಎತ್ಕೊಂಡಿದ್ನಲ್ಲ, ಮಳೆ ಬರ್ತಿತ್ತು. ನಾನ್ ಬರೋದಿಲ್ಲ, ನೀವ್ ಹೋಗಿ ನೋಡ್ಕೊ ಬನ್ನಿ ಅಂದೆ. ಅಲ್ಲಿಂದ ಇರ್ತಾರಲ್ಲ ಮೇಡಮ್ಸ್, ಅವ್ರು ಮೇಡಮ್ ಇದ್ರು, ಅವರೇ ಛತ್ರಿ ಎಲ್ಲ ಇಟ್ಕೊಂಡು ನಂಗೆ ಹೆಲ್ಪ್ ಮಾಡಿದ್ರು. ಕ್ಯಾಂಪಸ್ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ. ನನ್ ಮನ್ಸಲ್ಲಿ ಅಲ್ಲಿ ತನಕನು ಆಯ್ತು, ಇದ್ ಬರೀ ಕ್ಯಾಂಪಸ್ ಅಷ್ಟೇ ಸುತ್ತಾ ಇರೋದು, ಈ 1.5 ಲಕ್ಷನ ನಮ್ ಕೈಲಂತೂ ಅಫೋರ್ಡ್ ಮಾಡೋದಕ್ ಆಗೋದಿಲ್ಲ, ಹೊರಡದೆ ಅಂತ ಹೇಳ್ಬಿಟ್ಟು ನನ್ ಮನ್ಸಲ್ಲಿ ಅದಂತೂ ಫಿಕ್ಸ್ ಆಗಿತ್ತು. ನನ್ ಮಗಳು ಮನ್ಸಲ್ಲೂ ಅಷ್ಟೇ. ಪಾಪಚ್ಚಿ ಇತ್ತ ಅವಳು ಏನು ಕೇಳೋದಿಲ್ಲ, ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳೋದಿಲ್ಲ ನಮ್ಮ ಹತ್ರ. ನಾವ್ ಎಲ್ಲಿಗ್ ಸೇರಿಸ್ತೀವಿ ಅಲ್ಲೇ ಫಿಟ್ ಆಗ್ತಾಳೆ ಅಂತ ಹುಡುಗಿ ಅದು ಆಯ್ತಾ. ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾ ಇದ್ವಿ. ನನ್ ಗಂಡ ನನ್ನನ್ನ ನೋಡ್ತಾ ಇದಾರೆ, ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಫಸ್ಟ್ ಅದ್ರ ಹಿಂದೆ ಸ್ಟೋರಿ ಬೇರೆ ಒಂದಿದೆ, ಅದನ್ನು ಇನ್ನೊಂದು ಬ್ಲಾಗ್ ಅಲ್ಲಿ ಹೇಳ್ತೀನಿ. ಇದು ತುಂಬಾನೇ ದೊಡ್ಡದಾಗತ್ತೆ. ನನ್ನನ್ನ ಹಿಂಗ್ ನೋಡ್ತಾ ಇದಾರೆ, ನಾನು ಅವ್ರನ್ನ ಹಿಂಗ್ ನೋಡ್ತಾ ಇದ್ದೀನಿ. ಇದಕ್ಕೆ ಸೇರ್ಸನ ಕಣೆ ಅಂದ್ರು. ನಾನು ಬಾಯ್ ಮುಚ್ಕೊಂಡ್ ಸುಮ್ನೆ ನಡೀರಿ ಹೊರಗಡೆ ಅಂತ. ಅವ್ರು ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ, ಇಲ್ಲ ಅವಳಿಗೆ 10th ಅಲ್ಲೂ ಅಷ್ಟೇ, ಅಲ್ಲಿ ತನಕನೂ ಒಂದು ಚಿಕ್ಕ ಸ್ಕೂಲಲ್ಲೇ ಓದ್ಸಿದೀವಿ. ಇವಾಗ ಓದೋ ಮಗು ಅದು,
ಅವಳಿಗೆ 92% ಬಂತು ಆಯ್ತಾ. ಅದು ಏನಾಯ್ತು ಅಂದ್ರೆ ಫಸ್ಟು ಅವರು ಸ್ಕೂಲಲ್ಲೂ ಸ್ವಲ್ಪ ಗಮನ ಕಮ್ಮಿ ಅಂತಾನು ಹೇಳಕ್ ಬ್ಲೇಮ್ ಮಾಡೋದಕ್ಕಾಗಲ್ಲ. ಏನೋ ಗೊತ್ತಿಲ್ಲ. ಅವಳು ತುಂಬಾ ಓದೋ ಹುಡ್ಗಿ. ನನಗ್ ಗೊತ್ತು ಅವಳು 92ಗಿಂತ ಜಾಸ್ತಿ ತೆಗಿತಾಳೆ ಅಂತ ನನಗ್ ಗೊತ್ತು ಪರ್ಸನಲಿ. ನಂದು ತಪ್ಪಿದೆ ಅದ್ರಲ್ಲಿ. ನಾನು ನನ್ ಮಗುನ ಒಂದ್ ಸ್ವಲ್ಪ ನೋಡ್ಕೊಳ್ಳೋದಕ್ಕೆ ಅವಳು ಸ್ವಲ್ಪ ಆಟ ಆಡೋದಕ್ ಬಿಟ್ಬಿಟ್ಟೆ ಆಯ್ತಾ. ಓದೋ ಮಗು ಅದು, ನಮ್ ಮಗು ಬಗ್ಗೆ ನಮಗ್ ಗೊತ್ತಿರುತ್ತೆ ಅಲ್ವಾ. ಅವರು ಕನ್ವಿನ್ಸ್ ಮಾಡ್ತಾ ಇದ್ರು, ಈ ತರ ಅವಳು ಓದುತ್ತಾಳೆ, ಅವಳು ಏನಾದ್ರೂ ಮಾಡ್ಲಿ, ನನಗಂತೂ ಆ ಕ್ಯಾಂಪಸ್ ತುಂಬಾನೇ ಇಷ್ಟ ಆಯ್ತು. ನನ್ ಮಗುನ್ನ ನಾನು ಇವಾಗಾದ್ರೂ ನಾನು ಅಲ್ಲಿಗೆ ಹಾಕ್ಬೇಕು, ಸೇರ್ಸ್ಬೇಕು, ಕನ್ವಿನ್ಸ್ ಆಗು ಅಂತ ಹೇಳಿದ್ರು. ಈ ತರ ಎಲ್ಲ ಸ್ಮೂತ್ ಆಗಿ ನನ್ ಗಂಡ ಮಾತಾಡೋದಿಲ್ಲ, ಒಂದ್ ಸ್ವಲ್ಪ ರಫ್ ಅಂಡ್ ಟಫ್ ಆಯ್ತಾ ನನ್ ಜೊತೆ ಮಾತ್ರ. ಅವರು ಬೇರೆಯವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ನನ್ನ ಹತ್ರ ಮಾತ್ರ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾರೆ. ಅವ್ರದ್ದು ಗುಣನೇ ಹಂಗೆ. ನಾನು ಇಲ್ಲ ಇಲ್ಲ ಬೇಡ, ಇದೆಲ್ಲ 1.5 ಲಕ್ಷ ಅಂದ್ರೆ ನಮ್ದು ಅಡಮಾನ ಇಟ್ಟಿರೋದು 2 ಲಕ್ಷ ಒಡವೆ ಇಟ್ಟಿದೀವಿ. ಇವಾಗ JCBಗೆ ಕಂತ್ ಕಟ್ಟದಲೆ ಮತ್ತೆ ರೀಲೋನಿಗೆ ಬೇರೆ ಹಾಕ್ಬೇಕು ಅಂತ ಓಡಾಡ್ತಾ ಇದೀವಿ ಆಯ್ತಾ. ಇಂಥದ್ರಲ್ಲಿ 1.5 ಲಕ್ಷ ಎಲ್ಲಿಂದ ತರ್ತೀರಾ ಅಂತೆಲ್ಲ ಹೇಳ್ದೆ. ಆದ್ರೆ ಪಾಪಚ್ಚಿ ಅವನಿಗೆ ತುಂಬಾ ಆಸೆ ಅವನ್ ಮಗಳನ್ನ ಆ ಕಾಲೇಜಲ್ಲಿ ಓದಿಸ್ಬೇಕು ಅಂತ. ಯಾಕಂದ್ರೆ ಅದೊಂದು ಡ್ರೀಮ್ ಇರುತ್ತೆ ಎಲ್ಲಾರ್ಗುನು, ಅದು ಹೇಳ್ಕೊಳೋದಕ್ ಆಗಲ್ಲ. ಎಲ್ಲಾ ಡೋಂಟ್ ನೋ, ಅದು ಹೇಳ್ಕೊಳೋದಕ್ ಆಗಲ್ಲ. ಪೇರೆಂಟ್ ಆಸ್ ಎ ಗೊತ್ತಿಲ್ಲ, ಅದು ಹಾಗೆ ಕಣ್ಣೀರ್ ಬರುತ್ತೆ. ಅದು ಆಸ್ ಎ ಪೇರೆಂಟ್ಸ್ ಒಂದ್ ಮಗುಗೆ ಏನೇನ್ ಮಾಡ್ಬೇಕು ಅದೆಲ್ಲ ಒಂದು ಡ್ರೀಮ್ ಇರುತ್ತೆ. ಅದಕ್ಕೆ ಬೇಕಾಗಿರೋದೇ ದುಡ್ಡು ಆಯ್ತಾ. ದುಡ್ಡಿಗೆ ನಾವ್ ಅಷ್ಟ್ ಕಷ್ಟ ಪಡ್ಬೇಕಂದ್ರೆ ಬೇಡ, ಒಂದ್ ಲೆವೆಲ್ ಅಲ್ಲಿ ಓದ್ಲಿ ಅಂತ ನಾನು. ಆದ್ರೆ ಅವನಿಗೆ ಅದಲ್ಲ, ನನ್ ಮಗಳು ಚೆನ್ನಾಗ್ ಓದ್ಬೇಕು ಅಂತ ಅವನ್ ಮೈಂಡ್ ಅಲ್ಲಿ. ಇವಾಗ ನಾವ್ ಹೇಗಾದ್ರೂ ಇರ್ಬೋದು, ಮಕ್ಳನ್ ಚೆನ್ನಾಗ್ ಸಾಕ್ಬೇಕು ಅಂತ. ಯಾಕೆ ಇಷ್ಟು ಎಮೋಷನಲ್ ಆಗ್ತಿದ್ದೀನಿ ನನಗೆ ಗೊತ್ತಿಲ್ಲ, ನನಗೆ ತಾನಾಗೆ ಕಣ್ಣೀರ್ ಬರ್ತಾ ಇದೆ. ಮೈಕ್ ಬೇರೆ ಸರಿ ಇಲ್ಲ. ಆತರ ಇರುತ್ತೆ ಅಲ್ವಾ. ಕನ್ವಿನ್ಸ್ ಮಾಡ್ದ ನಾನು. ಅವ್ರಿಗೆ ಮತ್ತೆ ಓದ್ವಿ. ಈ ತರ 20,000 ಇತ್ತು ಒಂದ್ ಕಾಲೇಜಿಗೆ, 20,000 ಕೊಟ್ಟು ಓದ್ಸೋಣ ಅಂತ. ಇಷ್ಟೊಂದ್ ಕಷ್ಟ ಇದ್ರೆ ಗೌರ್ಮೆಂಟ್ ಕಾಲೇಜಿಗೆ ಹಾಕ್ಬೋದಲ್ಲ ಅಂತ. ನಂಗೆ ಇಷ್ಟ ಇಲ್ಲ, ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ನಂಗೆ ಇಷ್ಟ ಇಲ್ಲ. ಅವಳು ಏಡೆಡ್ ಸ್ಕೂಲಲ್ಲಿ ಇದ್ದಿದ್ದು. ಇವಾಗ ಕಾಲೇಜಿಗೆ ಅವಳು ಇರತ್ತೆ, ಫ್ರೆಂಡ್ಸು ಈ ತರ ಕಾಲೇಜಿಗೆ ಸೇರ್ತಿದ್ದಾರೆ, ಹಂಗೆಲ್ಲ ಇರತ್ತೆ ಮಕ್ಳು ಮೈಂಡ್ ಸೆಟ್. ನನ್ ಮಗಳನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಆಯ್ತಾ. ಒಂದ್ ಮಾಮೂಲಿ ನಾರ್ಮಲ್ ಕಾಲೇಜ್ ಅಂದ್ರೆ ಒಂದ್ 20,000 ಆಗತ್ತೆ ಅಂತ ಅವನು ಅರೇಂಜ್ ಮಾಡಿ ಇಟ್ಕೊಂಡಿದ್ದ. ಸಾಯಂಕಾಲ ಮತ್ತೆ ಹೋಗ್ಬಿಟ್ಟು ಅಲ್ಲಿ 20,000 ಪೇ ಮಾಡ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಇನ್ನ ಅವ್ರು ಹೇಳಿದ್ರು, ಇನ್ನ 50,000 ಕಟ್ಟಿ ಆಮೇಲೆ ಅದಾದ್ಮೇಲೆ ನವೆಂಬರ್ ಇಲ್ಲ ಡಿಸೆಂಬರ್ ಒಳಗೆ ನೀವು ಫುಲ್ ಫೀಸ್ ಎಲ್ಲ ಕ್ಲೋಸ್ ಮಾಡ್ಬೇಕಾಗುತ್ತೆ ಅಂತ. ಅವತ್ತಿಂದ ಹೋಗ್ಬಿಟ್ಟು ಪಾಪ ಸರಿ ಕೆಲ್ಸ ಮಾಡಿ ಎಲ್ಲೂ ಸಾಲ ಮಾಡಿಲ್ಲ. ಅಂದ್ರೆ ಬೇರೆ ತರ ಸಾಲ ಆಯ್ತು. ಒಂದು 50 ಅಲ್ಲ, ಒಂದ್ 30,000 ಹೆಂಗೋ ಅರೇಂಜ್ ಮಾಡಿ ಇವಾಗ ಹೆಂಗೋ ಅಡ್ಮಿಷನ್ ಮಾಡ್ಸಿದಾನೆ. ಇನ್ನು ಉಳ್ದಿದ್ ದುಡ್ಡನ್ನ ಏನೇನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅವ್ನ್ ಲೋನನ್ನ ಅವನು ಪೆಂಡಿಂಗ್ ಇಟ್ಕೊಂಡು ನನ್ ಮಗಳನ್ನ ಒಳ್ಳೆ ಕಾಲೇಜಿಗೆ ಸೇರ್ಸಿದಾನೆ. ಅದಷ್ಟೇ ಅಲ್ಲ, ನನ್ ಮಗಳೂನು ಕೂಡ ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ. 4 o'clockಗೆ ಎದ್ದೇಳ್ತಿದ್ದಾಳೆ. ನಂಗೆ ಗೊತ್ತಿಲ್ಲ, ನಾನು ತುಂಬಾ ಎಮೋಷನಲ್ ಆಗ್ತಾ ಇದ್ದೀನಿ. ಇಷ್ಟೇ ನನ್ ಮಗಳು ಕಾಲೇಜ್ ಸ್ಟೋರಿ. ಆಮೇಲೆ ಈ ಚಾನಲ್ ನಿಮ್ಗೆ ಇಷ್ಟ ಆದ್ರೆ, ಅಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಬಾಯ್.